ಒಂದು ವಿಚಾರದಲ್ಲಿ ತಪಸ್ಸು ಮಾಡುವಂತ ಸಂದರ್ಭದಲ್ಲಿ 3 ವರ್ಷ ಆದ ನಂತರ ಒಂದು ಒಂಟೆಗಾಲ ಮೇಲೆ ನಿಂತು ಕಾಲು ಜೋಮಿ ತುಂಬಿ ಕಾಲು ದಪ್ಪಾಗಿ ಶರೀರ ಪ್ರಜ್ಞೆ ತಪ್ಪಿ ನೆಲಕ್ಕೆ ದಪ್ಪ ಅಂತ ಬಿದ್ದಾಗ ದೇವಿ ಪ್ರತ್ಯಕ್ಷಳಾಗಿ ಬಂದು ವಿಶ್ವರಾಜ್ಯರನ್ನು ಒಪ್ಪಿಕೊಂಡು ಕೇಳ್ತಾರಂತ. ಇಂಥ ಕಲಿಯುಗದ ಸುಮಾರು 5,000 ವರ್ಷಗಳ ಪರ್ಯಂತರವಾಗಿ ನನಗಾಗಿ ಯಾರು ಅಷ್ಟು ಕಠೋರವಾದಂತ ತಪವನ್ನು ಮಾಡಿದ್ದಿಲ್ಲಪ್ಪ, ಇಂಥ ಒಂದು ಕಲಿಯುಗದಲ್ಲಿ ಇಷ್ಟು ಕಠೋರತಮವಾದಂತ ತಪ ನೀನು ಮಾಡ್ತೆ ಅಂತಂದ್ರ ನಿನ್ನ ಅಭಿಷ್ಟ ಏನದ, ನಿನ್ನ ಆಶೆ ಏನದ ಅಂತ ತಿಳ್ಕೊಂಡು ವಿಶ್ವರಾಜ್ಯರನ್ನ ವಾಹನದಿಂದ ಇಳಿದು ಅಪ್ಪಗೊಳ್ಳಬೇಕಂತ ತಿಳ್ಕೊಂಡಂತ ಎತ್ತಗೋಬೇಕಂತ ತಿಳ್ಕೊಂಡು ತಾಯಿ ಹೋದಾಗ ವಿಶ್ವರಾಜ್ಯರಿಗೆ ಎದ್ದು ನಿಂದಿರೋದು ಆಗ್ಲಿಲ್ಲ. ಹಂಗೆ ಕಾಲು ಹೊಸಗೊಂತ ಹತಾತ್ ಹೋಗಿ ಅಂದ್ರಂತ. ಆಶೆ ಆಮಿಷಗಳನ್ನತಕ್ಕಂಥದ್ದನ್ನ ಬಿಟ್ಟಂತವ್ ನಾನು, ಆಶೆ ಆಮಿಷಗಳನ್ನತಕ್ಕಂಥದ್ದು ತೆಗೆದೊಗೆದಂತವ್ ನಾನು, ನಿರಾಶವಾದ ನಿರ್ಮೋಹ ತತ್ವದಿಂದ ನಾನು ನಿನ್ನನ್ನು ಪ್ರಾರ್ಥನಾ ಮಾಡೀನಿ, ನೀ ಬಂದಿದೆ ಅಂತ ತಿಳ್ಕೊಂಡಂದ ಬಳಿಕ ಬರಕ್ಕೆ ಬಂದಿದೆ, ಆದ್ರೆ ಏನು ಬೇಕಂತ ತಿಳ್ಕೊಂಡು ಒಂದು ಮಾತು ಕೇಳಬೇಡ ಅಂತ ಕೈ ಮಾಡ್ಕೊಂಡು ಮುಂದಕ್ಕೆ ಹೋದ್ರಂತ ವಿಶ್ವರಾಜ್ಯರು. ಮುಂದಕ್ಕೆ ಹೋದಂತ ಸಂದರ್ಭದಲ್ಲಿ ಆ ತಾಯಿ ಹೇಳಿದ್ರಂತ, ಅಲ್ಲ ನಾ ಬಂದಕ್ಕೆ ಬಂದೀನಿ ಅಂತಂದ್ರೆ ಬಂದದ್ದು ನಿನಗೆ ಏನಾದರೂ ಅನುಗ್ರಹಿಸೇ ಹೋಗ್ತೀನಿ ಅಂತ ತಿಳ್ಕೊಂಡಂದಾಗ ನೀನು ಅನುಗ್ರಹ ಮಾಡುವಂತ ನಿನ್ನಲ್ಲಿ ಮಾತೊಂದು ಇದ್ದದ್ದು ಆದರೆ ನನಗೇನು ಬೇಕಾಗಿಲ್ಲ, ನಾನು ಎಲ್ಲಿರ್ತೀನಿ ಬಂದವರಿಗೆ ಬೇಡಿದ್ದನ್ನು ಕೊಟ್ಟು ಕಳಿಸೋ, ನನಗೇನು ಬೇಕಾಗಿಲ್ಲ ಅಂದ್ರೆ ವಿಶ್ವರಾಜ್ಯರು ಅಂದಾಗ ಆ ತಾಯಿ ಹೇಳಿದಂತ ಕಲಿಯುಗದಲ್ಲಿ ನೀನು ಪುರುಷ ರೂಪದ ದೇವಿಯಾಗಿ ಮೆರುಯಿ ಅಂತ ತಿಳ್ಕೊಂಡು ಹೇಳಿದ್ರಂತ. ನೀನ್ ಹೇಗಿರ್ತಿ ಅಂತ ಕೇಳಿದಾಗ ನೀನಿರುವಂತ ಕ್ಷೇತ್ರದಲ್ಲಿ ಒಂದೇ ಸಿದ್ಧಿ ಒಂದೇ ಕಾರಣಕ್ಕಾಗಿ ನಾನು ನಿನ್ನಲ್ಲಿ ಬಂದು ಹೋಗೋದಿಲ್ಲ. ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ, ಪ್ರಾಕ್ಷಮ್ಯ, ವಶತ್ವ ಮತ್ತು ಈಶತ್ವ. ನಾವು 8 ಜನರಿಗೆ ನೀನು ಎಲ್ಲಿ ಸ್ಥಾನ ಕೊಡ್ತೀಯ ಅಲ್ಲಿ ಇರ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ವಿಶ್ವರಾಜ್ಯರ ಆಗಲಿ ಅಂತ ತಿಳ್ಕೊಂಡು ಸ್ಥಾನ ಕೊಟ್ಟರಂತ. ಆ ಒಂದು ಪರಂಪರೆಯಲ್ಲಿ ಬಂದಂತ ಒಂದು ಕ್ಷೇತ್ರದಲ್ಲಿ ಏನೋ ಅವ್ರು ಮಾಡಿ ಬಿಟ್ಟಂತ ಕಾರ್ಯಗಳನ್ನ ಮತ್ತು ನಾವು ಕೂಡ ಅದೇ ದಾರಿ ಹಿಡಿಬೇಕು ಅಂತ ತಿಳ್ಕೊಂಡು ಸೇವೆ ಮಾಡ್ಕೊಂಡು ಇರುವಂತ ಸಂದರ್ಭದಲ್ಲಿ ನಮ್ಮ ಶರಣೈ ಮುತ್ಯ ಮತ್ತು ನಮ್ಮ ಈ ಗೌಡ್ರು ಯಾರವರು ಶಾಂತನ್ ಗೌಡ್ರು, ನಮ್ಮ ದೇಸಾಯಿ ಎಲ್ಲರನ್ನ ಕರ್ಕೊಂಡು ಬಂದು, ಯಪ್ಪ ಇಂಥ ಜನ ಶುಕ್ರವಾರ ದಿವಸ ದೇವಿ ಗುಡಿ ತುಂಬುತ್ತೀವಿ, ದೇವಿ ಹೆಸರ ಮ್ಯಾಗ ಮುತ್ತೈದರಿಗೆ ಗುಡಿ ತುಂಬುತ್ತೀವಿ, ಮತ್ತ ಅಮ್ಮನ ನಿನ್ನ ಮ್ಯಾಗ ಬಹಳ ಅಪೇಕ್ಷೆ ಪಟ್ಟಳಪ್ಪ, ಬರಬೇಕು ಅಂತ ತಿಳ್ಕೊಂಡು ಅಂದ್ರು. ನನಗೇನಾಯ್ತೇನೋ ಗೊತ್ತಿಲ್ಲ, ಯಾಕಂದ್ರ ರಾಮಲಿಂಗೇಶ್ವರ ಗುಡಿಗೆ ಸುಮಾರು 3-4 ವರ್ಷದಿಂದ ಕರ್ಲಕತ್ತಿದ್ರು, ಬರಮ್ಮ ಅಂತ ತಿಳ್ಕೊಂಡು ಅನ್ನಕತ್ತೀವಿ. ಯಾಕಂದ್ರೆ ರಾಮಲಿಂಗಗೆ ನಮಗೇನೋ ಸಾಲ ಉಳಿದೇ ಕಲ್ತಿಲ್ಲ. ಇದು ದೇವಿ ಹೆಸರು ಹೇಳಿದ ತಕ್ಷಣ ಅಂದೆ, ಆಯ್ತಪ್ಪ ಬರ್ತೀನಿ ಅಂತ ತಿಳ್ಕೊಂಡಂದೆ. ದಿನಾಂಕ ಒಪ್ಕೊಂಡಿವಿ ನಾವು. ಒಪ್ಕೊಂಡ ನಂತರ ಮತ್ತೆ ಹಾಂಗ ನೋಡ್ಕೊಂತ ಬಂದಾಗ ಇದು ಯಾವಾರ ಬರ್ತದಪ್ಪ, ಶುಕ್ರವಾರ ಬರ್ತದ ಅಂತ ತಿಳ್ಕೊಂಡಂದ್ರು. ಶುಕ್ರವಾರ ದಿವಸ ನಾನು ನಿರಾರ ಇರ್ತೇನೆ, ಏನೂ ತಗೊಂಗಿಲ್ಲ, ಪ್ರಸಾದ ಇಲ್ಲ, ಏನೂ ತಗೋದಿಲ್ಲ. ಅದಕ್ಕೆ ನಿರಾರ ಇರ್ತೀನಪ್ಪ. ಮತ್ತೆ ಅಕ್ಕಿನೂ ನೆನ್ಸ್ಯಾಳಂದ್ರೆ ನಾವು ಹೋಗಿ ಬಂದ್ರಾಯ್ತು ಅಂತ ತಿಳ್ಕೊಂಡು ಹೋಗಿ ಗದ್ದಿಗೆಯಲ್ಲಿ ನೋಡಿದೆ. ನಾನು ಇಲ್ಲಿ ಬಂದ ತಕ್ಷಣ ನೋಡಿದಾಗ ಎಲ್ಲಮ್ಮ ಈ ಗದ್ದಿಗೆಗಾನೋ ಇಷ್ಟು ಮಂದಿ ಸ್ವರೂಪದಲ್ಲಿ ಕುಂತಾಳ ಅನ್ನುವಂತ ಭಾವ ನನಗೆ ಬಂದಂತಾಯ್ತು. ಯಾಕಂದ್ರೆ ಒಂದು ನೋಡಿದ ತಕ್ಷಣ ನಾನು ಅವ್ರ ಕೈ ಮುಗಿದೆ ಎಲ್ಲರಿಗೆ. ಯಾಕಂದ್ರೆ ಇವತ್ತು ನಾ ಶುಕ್ರವಾರ ಇದ್ದುದಕ್ಕೆ ಮತ್ತೆ ಇದೆಲ್ಲ ಸಂಭ್ರಮ ತಂದು ಕೊಟ್ಟಾರಂತಂದ್ರ ಅದು ಏನೋ ಒಂದು ಯೋಗ ಇರ್ಬೇಕಪ್ಪ ಅಂತ ತಿಳ್ಕೊಂಡೆ ನಾನು ಅನಿಸ್ತು. ನನಗೆ ₹1 ಏನಾದರೂ ಬರ್ತಿತ್ತು ಅದರಲ್ಲಿ ಫಲ ಅಂತ ತಿಳ್ಕೊಂಡಂದ್ರೆ ಅದ್ರಾಗ ಒಂದು 4 ನಮ್ಮ ಶಾಣೆ ಮುತ್ತೆ ಕಟ್ಟಾಗ್ತದ, ನಮ್ಮ ಶಾಂತನಗೌಡ್ರಿಗೆ ಕಟ್ಟಾಗ್ತದ, ದೇಸಾಯಿ ಕಟ್ಟಾಗ್ತದ.